ಸ್ನೇಹಿತರೆ ನಮಸ್ಕಾರ. ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನಾನು ವಿ ಮಲ್ಲಪ್ಪ. ಉತ್ತಮ ಶಿಕ್ಷಣ ಪಡೆದರೆ ಆರ್ಥಿಕ ಪ್ರಗತಿ ಹೊಂದಲು ಸಾಧ್ಯ. ಡಾಕ್ಟರ್ ಎಂ ಸುರೇಶ್. ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದ ಎಎಚ್ಎಚ್ ಪದವಿ ಕಾಲೇಜಿನ ತೃತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಪ್ರಥಮ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಂದ ಶಾರದಾ ಪೂಜೆ ಮತ್ತು ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ವೈ ಅಣ್ಣಪ್ಪ ಪದವಿ ಕಾಲೇಜ್ ಪ್ರಾಚಾರ್ಯರಾದ ಡಾಕ್ಟರ್ ಎಂ ಸುರೇಶ್ ಉದ್ಘಾಟಕರಾಗಿ ಮಾತನಾಡಿ, ಅಂತಿಮ ವರ್ಷದ ವಿದ್ಯಾರ್ಥಿಗಳು ಉತ್ತಮ ಅಂಕ ಪಡೆದು ಉತ್ತಮ ಸಾಧನೆ ಮಾಡಬೇಕು. ಅಂಕಗಳನ್ನು ಪಡೆಯುವುದರ ಜೊತೆಗೆ ಜ್ಞಾನಾರ್ಜನೆ ಪಡೆದಾಗ ಮಾತ್ರ ಸಮಾಜದಲ್ಲಿ ಒಳ್ಳೆಯ ಸ್ಥಾನ ಪಡೆಯಲು ಸಾಧ್ಯ. ಉತ್ತಮ ಅಂಕಗಳು ಪಡೆದ ಮಾತ್ರಕ್ಕೆ ನಮಗೆ ಉದ್ಯೋಗ ಸಿಗುವುದಿಲ್ಲ. ಏಕೆಂದರೆ ಪ್ರತಿಯೊಂದು ಹುದ್ದೆಗೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುವುದರಿಂದ ಪ್ರತಿಯೊಬ್ಬರೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಆಗಬೇಕು. ಇಂದಿನ ಸಮಾಜದಲ್ಲಿ ವಿದ್ಯೆಗಿಂತ ಹಣಕ್ಕೆ ಹೆಚ್ಚಿನ ಮಹತ್ವ ಕೊಡುವುದರಿಂದ ನೀವು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು. ಜೊತೆಗೆ ಮೊಬೈಲ್ ಬಳಕೆ ಕಡಿಮೆ ಮಾಡಿ ಓದಿನ ಕಡೆ ಹೆಚ್ಚಿನ ಗಮನ ನೀಡಿ ಎಂದು ತಿಳಿಸಿದರು. SMCK ಕಾಲೇಜಿನ ಪ್ರಿನ್ಸಿಪಾಲರಾದ ಪಿ ದುರ್ಗೇಶ್ ಮಾತನಾಡಿ, ಕೇವಲ ಅಂಕಪಟ್ಟಿಗೆ ಸೀಮಿತವಾಗದೆ ಸಮಾಜದ ಜೊತೆಗೆ ಹೇಗೆ ಬದುಕಬೇಕೆನ್ನುವುದನ್ನು ಕಲಿಯಬೇಕು. ತಂದೆ ತಾಯಿಗಳನ್ನು ಪ್ರೀತಿಸಿ ಹಿರಿಯರಿಗೆ ಗೌರವ ನೀಡಿದಾಗ ಮಾತ್ರ ನಿಮ್ಮ ಓದಿಗೆ ಮಹತ್ವ ಸಿಗುತ್ತದೆ ಎಂದರು. ಹರಪನಹಳ್ಳಿ ಸರ್ಕಾರಿ ಕಾಲೇಜಿನ ಪ್ರಾಧ್ಯಾಪಕ ಡಾಕ್ಟರ್ ಅರಾಳ್ ಬುಳ್ಳಪ್ಪ ಮಾತನಾಡಿ, ಪದವಿ ಪಡೆದ ಮೇಲೆ ಯಾವ ಕೋರ್ಸ್ಗೆ ಹೋಗಬೇಕೆಂಬುದನ್ನು ಮೊದಲೇ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಬೇಕು. ಪ್ಲ್ಯಾನ್ ಮಾಡಿ ಓದಬೇಕು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯಾಗಿ ಎಂದು ಸಲಹೆ ನೀಡಿದರು. ಇದೇ ವೇಳೆಯಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಲಾಯಿತು. ನಂತರ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಚ್ ಪಂಪಣ್ಣ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಎಚ್ ಬಸವರಾಜಪ್ಪ, ಗುರುಶಾಂತಗೌಡ, ಎಚ್ ಮಲ್ಲಿಕಾರ್ಜುನ್, ಪೂಜಾರಿ ಮರಿಯಪ್ಪ, ಎಚ್ ನಾಗರಾಜ್, ಬನ್ನಿಮಟ್ಟಿ ಸಿದ್ದಪ್ಪ, ಎಚ್ ವಿಶ್ವನಾಥ್, ವಾಗೀಶ್, ರಾಕೇಶ್, ಕಾಲೇಜಿನ ಪ್ರಾಚಾರ್ಯರಾದ ಎಚ್ ಉಮೇಶ್, ಉಪನ್ಯಾಸಕರಾದ ವಿದ್ಯಾ, ಗೀತಾ, ಡಾಕ್ಟರ್ ಚಂದ್ರಪ್ಪ, ಕಾಂತೇಶ್ ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ವರದಿ ಮಹೇಶ್ ಅರಸೀಕೆರೆ. ನಾನು ಮಾಸ್ಟರ್ ಡಿಗ್ರಿ ಮಾಡ್ತೀನಿ, ರಿಸರ್ಚ್ ಮಾಡ್ತೀನಿ ಸರ್, ನಿಮಗೆ PhD ಮಾಡ್ತೀನಿ, ನಾನು ಪ್ರೊಫೆಸರ್ ಆಗ್ತೀನಿ, ಬ್ಯಾಂಕ್ ಉದ್ಯೋಗಿ ಆಗ್ತೀನಿ, IAS ಮಾಡ್ತೀನಿ, KS ಮಾಡ್ತೀನಿ, ಅದು IPS ಮಾಡ್ತೀನಿ, ಇಲ್ಲ ಸರ್ ನಾನು ಪೊಲಿಟಿಷಿಯನ್ ಆಗ್ತೀನಿ, ಇಲ್ಲ ನಾನು ಬೇರೆ ಲೆವೆಲ್ ಅಲ್ಲಿ ಇನ್ನೊಂದು ಯಾವುದೋ ಪಠ್ಯೇತರ ಚಟುವಟಿಕೆ ಸ್ಪೋರ್ಟ್ಸ್ ಮ್ಯಾನ್ ಆಗ್ತೀನಿ, ಸಿಂಗರ್ ಆಗ್ತೀನಿ, ಡಾಕ್ಟರ್ ಆಗ್ತೀನಿ, ಲಾಯರ್ ಆಗ್ತೀನಿ. ಇವೆಲ್ಲ ನಿಮಗೆ ಆಪ್ಷನ್ಸ್ ಕಡಿಮೆ ಇರ್ತವೆ. ಈಗ ಮೆಡಿಕಲ್ ಓದಿದ್ರೆ ಡಾಕ್ಟರ್ ಆಗ್ಬೋದು, ಲಾಯರ್ ಆಗ್ಬೋದು, ಸಿಂಗರ್ ಆಗ್ಬೋದು, ನೀವು ಸ್ಪೋರ್ಟ್ಸ್ ಮ್ಯಾನ್ ಆಗ್ಬೋದು. ಈ ನಿಟ್ಟಿನಲ್ಲಿ ಯು ಶುಡ್ ಹ್ಯಾವ್ ಯುವರ್ ಮೈಂಡ್ ಇನ್ ಎ ಪರ್ಫೆಕ್ಟ್ ಮ್ಯಾನರ್. ಅದು ಕರೆಕ್ಟ್ ಆಗಿರಬೇಕಾಗುತ್ತೆ. ಇಲ್ಲ ಅಂತಂದ್ರೆ ರಾಂಗ್ ರೂಟಿಗೆ ಹೋಗೋ ಚಾನ್ಸಸ್ ಇವತ್ತಿನ ಯುವ ಪೀಳಿಗೆಗೆ ತುಂಬಾ ಅವಕಾಶಗಳು ರಾಂಗ್ ರೂಟಲ್ಲಿ ಹೋಗ್ತಾ ಇದ್ದೀವಿ. ಇದು ನಾನು ಕಂಡ ಅನುಭವ. ಪದವಿ ವಿದ್ಯಾರ್ಥಿಗಳು ಅಂದ ತಕ್ಷಣ ನಾವು ಯಾರೋ ಬುದ್ಧಿವಾದ ಹೇಳಿದ್ರೆ ಈ ಡೋರ್ ದಾಟಿದ ಮೇಲೆ ಮಾತಾಡ್ತಿರ್ತೀವಿ. ಆ ರೀತಿ ಆಗಬಾರ್ದು. ಹಾಗಾಗಿ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಮಾರ್ಕ್ಸ್ ಕಡಿಮೆ ಇರಲಿ, ನೋ ಪ್ರಾಬ್ಲಮ್. ರ್ಯಾಂಕ್ ತಗೊಳ್ಳದೇ ಇರ್ಬೋದು, ಯಾರೋ ಇಬ್ಬರು ರ್ಯಾಂಕ್ ತಗೊಳ್ಬಹುದು, ನೋ ಪ್ರಾಬ್ಲಮ್. ರ್ಯಾಂಕ್ ತಗೊಂಡು ಅಂದ ತಕ್ಷಣ ದೊಡ್ಡ ಏನು ಇದೇನಲ್ಲ, ಅವ್ನು ಮುಂದೆ ಫೇಲ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಫೇಲ್ ಆದವನು ದೊಡ್ಡ ಮಟ್ಟದಲ್ಲಿ ಬೆಳೆದಿರೋ ಉದಾಹರಣೆಗಳಿರುತ್ತೆ. ನಾನು ನಿಮ್ಗೆ ಇಂಟರ್ವ್ಯೂ ಸುಮಾರು ಸಲ ಹೇಳಿದ್ದೀನಿ, ನಾನು PUC ಸೈನ್ಸ್ ಫೇಲ್ ಕ್ಯಾಂಡಿಡೇಟ್, ಆಗ ನನಗೆ ಫಸ್ಟ್ ರ್ಯಾಂಕಿನೇ ಮೇಲೆ. ಹಾಗಾಗಿ ಯು ಶುಡ್ ಮ್ಯಾಪ್ ಪರ್ಫೆಕ್ಟ್. ಯಾಕೆ ಅಂತ ಹೇಳಿದ್ರೆ ನಿಮ್ಮ ತಂದೆ ತಾಯಿಗಳು ನಿಮ್ಮ ಮೇಲೆ ನಂಬಿಕೆ ಇಟ್ಟಿರ್ತಾರೆ. ಹೆಣ್ಮಕ್ಳಿರಲಿ ಗಂಡ್ಮಕ್ಳಿರಲಿ, ನಮ್ಮ ಮಕ್ಕಳು ಓದ್ತಾ ಇದ್ರೆ ಏನೋ ಒಂದು ಆಗ್ತಾರೆ ಅನ್ನೋ ಒಂದು ಅವ್ರ ಮೇಲೆ ನಂಬಿಕೆ ಇರುತ್ತೆ. ಅದನ್ನ ಉಳಿಸ್ಕೊಡ್ಬೇಕು. ಅದನ್ನ ನೀವು ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ಓದ್ಬೇಕು. ಮುಂದಿನ ಎಲ್ಲರಿಗೂ ಸರ್ಕಾರಿ ನೌಕರಿ ಸಿಗುತ್ತೆ ಅಂತ ನಾವು ಹೇಳೋದಿಲ್ಲ, ಆದರೆ ನೀವು ಕರೆಕ್ಟ್ ಆಗಿ ನಿಮ್ಮ ಯೋಜನೆಯನ್ನು ಸಿದ್ಧಪಡಿಸಿಕೊಂಡ್ರೆ. ಅದಕ್ಕೆ ನಾನು ಮೊನ್ನೆ ಫಂಕ್ಷನ್ ಹೇಳಿದ್ದೆ, ಒಬ್ಬ ವಿದ್ಯಾರ್ಥಿ ಕನಿಷ್ಠ ಒಂದು 30 ಲಕ್ಷ ಬೇಕು. ಹಾಗಾಗಿ ನಾನು ಹೇಳ್ತಿರೋದೇನಂತಂದ್ರೆ, ವಿದ್ಯೆನೂ ಬೇಕು, ವಿದ್ಯೆಯ ಜೊತೆಗೆ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದುವ ಕಡೆಗೆ ಗಮನವನ್ನ ಹರಿಸಬೇಕಾಗಿದೆ. ಪುಸ್ತಕದ ಹುಡುಗರಾಗಿ ಪುಸ್ತಕದ ಜ್ಞಾನವನ್ನ ತಿಳಿದುಕೊಳ್ಳಿ. ಇವತ್ತು ಸಮಾಜದಲ್ಲಿ ಏನು ನಡೆಯುತ್ತೆ ಅನ್ನೋದ್ರ ಕಡೆಗೆ ಗಮನವನ್ನು ಕೊಡಬೇಕಾಗಿದೆ. ನೋಡಿ, ಇವತ್ತು ನಮ್ಮ ಹಳ್ಳಿಗಾಡುಗಳಲ್ಲಿ ಶಾಲಾ ಕಾಲೇಜುಗಳನ್ನ ತೆರೆದಿದ್ರೆ ನೀವು ಯಾರು ಕೂಡ ಡಿಗ್ರಿಗೆ ಹೋಗೋರಲ್ಲ, ಹರಪನಹಳ್ಳಿಗೆ ಹೋಗೋರಲ್ಲ. ಹೋದ್ರೆ ಒಂದು 10% ಹೋಗೋರು, ಇನ್ನು 90% ಹುಡುಗರು ವಿದ್ಯೆ ಇಲ್ಲದೆ ಹಾಗೆಯೇ ವಂಚಿತರಾಗಬೇಕಾಗ್ತದೆ. ಆದ್ರೆ ಇವತ್ತು ಹಳ್ಳಿ ಮಟ್ಟದಲ್ಲಿ ಇಂತಹ ಸಂಸ್ಥೆಗಳನ್ನ ಸ್ಥಾಪನೆ ಮಾಡೋದ್ರ ಮೂಲಕ ನಿಮ್ಗೆಲ್ಲರಿಗೂ ಶಿಕ್ಷಣ ಕೈ ಸಿಗುತ್ತೆ. ನಿಮ್ ಮನೆ ಬಾಗಿಲಿಗೆ ಬರ್ತಿದ್ದಾರೆ ನೋಡಿ. ಒಬ್ಬ LKG UKG ಹುಡುಗರಿಗೆ ನಾವು 15-20 ಸಾವಿರ ರೂಪಾಯಿ ಫೀಸ್ ಕಟ್ತೇವೆ. ಇಲ್ಲಿ ಬಂದು ನಮ್ಗೆ 8 ಸಾವಿರ ರೂಪಾಯಿ ಕಟ್ಟ ಬಂದ ಬಹಳ ಕಷ್ಟ ಅಲ್ವಾ? ಎಷ್ಟೋ ಹುಡುಗರು ಡಿಗ್ರಿ ಕಾಲೇಜ್ ಹುಡುಗರು
ಇನ್ನು ಎಷ್ಟೋ ಮಂದಿ ಅಡ್ಮಿಷನ್ ಫೀಸೇ ಕೊಟ್ಟಿರಲ್ಲ, ಪಾಪ ಅವ್ರು ಯಾಕೆ ನಾವು ಉಮೇಶರು ಕೊನೆಗೆ ಕೇಳಿದ್ರೆ ಸಾರ್ ದುಡ್ಡಿಲ್ಲ ಸರ್, ಅದೇ LKG UKG ಕಟ್ಟಬೇಕಾದ್ರೆ 10,000 20,000 ಎಲ್ಲ ಕಟ್ಟಿ. ಅದೇ ನಾವು ದಾವಣಗೆರೆ ಹೋಗಿ ನಾವು ವಿದ್ಯಾಭ್ಯಾಸ ಮಾಡ್ಬೇಕಾದ್ರೆ 30,000 50,000 ರೂಪಾಯಿ ಬರೋ ಫೀಸ್. ಹಾಗೆ ಇವತ್ತು ಅತಿ ಕಡಿಮೆ ದರದಲ್ಲಿ ನಮಗೆ ಇವತ್ತು ಶಿಕ್ಷಣ ಸಿಗುವಂತೆ ಈ ಸಂಸ್ಥೆ ಮಾಡ್ತಿದೆ. ಹಳ್ಳಿಗಾಡುಗಳಲ್ಲಿ ಇಂಥ ಅವಕಾಶಗಳು ಸಿಗುತ್ತೆ, ಅದನ್ನ ನೀವು ಸದ್ಬಳಕೆಯನ್ನು ಮಾಡಿಕೊಳ್ಳಿ. ನೋಡಿ, ಇವತ್ತು ಹಳ್ಳಿಗಾಡಿನ ಮಕ್ಕಳು ಕಡಿಮೆ ಎಲ್ಲ ಓದೋದ್ರಲ್ಲಿ ಇವತ್ತು 3 ರ್ಯಾಂಕ್ಗಳು ಬಂದಿದೆ ನಮ್ಮ ಕಾಲೇಜ್. ಅಂದ್ರೆ ನಿಮ್ಮಲ್ಲಿ ವಿದ್ವತ್ತಿದೆ ಅಂತ ಅರ್ಥ. ನಾವು ಎಲ್ಲೋ ಹೋಗಿ ಲಕ್ಷಗಟ್ಟಲೆ ಕಟ್ಟಿ ರ್ಯಾಂಕ್ ಅನ್ನು ಪಡ್ಕೊಳಕ್ ಆಗಲ್ಲ. ಇಲ್ಲಿ ಕಡಿಮೆ ಹಣದಲ್ಲಿ ನೀವು ಒಳ್ಳೆಯ ವಿದ್ಯಾಭ್ಯಾಸವನ್ನ ಮಾಡಿ ಇವತ್ತು ರ್ಯಾಂಕ್ಗಳನ್ನು ಪಡ್ಕೊಂಡಿರ, ಹಲವಾರು ರ್ಯಾಂಕ್ಗಳು ಬಂದಿದ್ದಾರೆ ಈ ಸಂಸ್ಥೆಗೆ. ಅದಕ್ಕೆ ಕಾರಣ ಇಲ್ಲಿರುವಂತಹ ಲೆಕ್ಚರರ್ಸ್, ಈ ಒಂದು ಸಂಸ್ಥೆಯ ಮುಖ್ಯಸ್ಥರು, ಎಲ್ಲರ ಒಂದು ಪರಿಶ್ರಮ ಆಗಿರುತ್ತೆ. ಹಾಗೆ ಇಲ್ಲ, ದುಡ್ಡು ಇರ್ಬೋದು, ಹಣ ಇರ್ಬೋದು, ಆಸ್ತಿ ಇರ್ಬೋದು, ಏನೆಲ್ಲ ನೀವು ಗಳಿಸ್ತೀರಾ, ವಿದ್ಯೆ ಮುಂದೆ ಅದೆಲ್ಲ ಶೂನ್ಯ. ಆದ್ರೆ ಇವತ್ತಿರುವಂತ ವಿದ್ಯೆಗೂ ನಿಜವಾಗಿರುವಂತ ವಿದ್ಯೆಗೂ ವ್ಯತ್ಯಾಸ ಇದೆ. ಇವತ್ತು ನಾವು ಡಿಗ್ರಿ ಪಾಸ್ ಆಗಿರ್ತೇವೆ, ಡಿಗ್ರಿ ಮಾಡಿರ್ತೇವೆ, ಒಂದು ಅರ್ಜಿ ಬರೀಲಿಕ್ಕೆ ಬರಲ್ಲ ಅಂದ್ರೆ ನಾವು ಯಾವ ರೀತಿಯಲ್ಲಿ ಅರ್ಜಿ ವಿದ್ಯೆಯನ್ನ ಕಲಿತಿದ್ದೇವೆ. ದುರ್ಗೇಶ್ವರ ಹೇಳಿದ್ರು, ಇಲ್ಲ 90% ಅಂತಾರೆ, 99 ತೊಗೊಳ್ತಾರೆ, ಅದ್ರ ನಿಂದೆಷ್ಟು ನಂದೆಷ್ಟು. ನಿಜ, ಅದು ಕೇಳುವಂತ ಪರಿಸ್ಥಿತಿ ಬಂದಿದೆ. ನಿಂದೆಷ್ಟು ನಂದೆಷ್ಟು ಅನ್ನೋದಕ್ಕಿಂತ ಒಂದು ಅರ್ಜಿಯನ್ನು ಯಾರು ಬರೀತಾರೋ ಅವರೇ ನಿಜವಾದ ಮಾರ್ಕ್ಸ್ ತಗೊಂಡಾರ ಅಂತ ನಾವು ಹೇಳ್ಬೋದು. ಆ ಕಾಲೇಜಿಗೆ TC ತಗೊಳಕ್ಕೆ ಕೊಟ್ಟಿರ್ತಾರೆ, ಪ್ರಾಂಶುಪಾಲರು ಹೋಗಿ ಬಸುಪಾಲರು ಅಂತ ಕೊಟ್ಟಿರ್ತಾರೆ ಅಲ್ವಾ? ಅಂದ್ರೆ ನಾವು ಯಾವ ರೀತಿಯಲ್ಲಿ ವಿಷಯ ಕಲಿತಿರ್ತೇವೆ, ಏನು ಓದ್ತಿದ್ದೇವೆ, ನಾನು ಏನ್ ಬರಿಬೇಕು, ಇವತ್ತು ಬರೆಯುವಂತ ಸ್ಕಿಲ್ಲೇ ಇಲ್ಲ. ಹಾಗಾಗಿ ಇವತ್ತು ಏನಾಗಿದೆ ಅಂದ್ರೆ ಪ್ರತಿಯೊಬ್ಬರಲ್ಲೂ ಒಂದು ಮೊಬೈಲ್. ಇವತ್ತು ಮೊಬೈಲ್ ಬದುಕಾಗ್ಬಿಟ್ಟಿದೆ, ಮೊಬೈಲ್ ಸರ್ವಸ್ವ ಆಗಿದೆ. ಮೊಬೈಲ್ ಇಲ್ಲದೆ ನಮ್ಮ ಜೀವನ ಇಲ್ಲ ಅಲ್ವಾ? ಹಾಗಾಗಿ ನಾವು ಕಲಿಯುವಂತ ವಿದ್ಯೆ ಮಾರ್ಕ್ಸ್ ಗಾಡಿ ಸೀಮಿತ ಆಗಬಾರ್ದು. ನೀನು 80 ತಗೊಂತೀಯೋ 90 ತಗೊಂತೀಯೋ 50 ತಗೊಂತೀಯೋ 30 ತಗೊಂತೀಯೋ ಮುಖ್ಯ ಅಲ್ಲ. ನೀ ಪಾಸ್ ಆದ್ರೆ ಸಾಕು, ನೀವು ಡಿಗ್ರಿ ಹೋಲ್ಡ್ರೆ. ನಿಮ್ಗೆ ಎಲ್ಲರಿಗೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಬರ್ಲಿಕ್ಕೆ ಎಲಿಜಿಬಲ್ ಇರ್ತೀರ. ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವಂತ ಸಂದರ್ಭದಲ್ಲಿ ನಿಮ್ಮ ಡಿಗ್ರಿ ಮಾರ್ಕ್ಸ್ ಗಳನ್ನ ಯಾರು ನೋಡಲ್ಲ, ಎಲ್ಲವನ್ನು ಕಡೆ ಇಕ್ಕಿಸ್ತಾರೆ. ಏನು ಯಾವ್ದು ನೀವು ಮೆರಿಟ್ ಏನ್ ತಗೊಂಡಿರ್ತಾರೆ, CET ಯಲ್ಲಿ ಎಷ್ಟು ಮೆರಿಟ್ ತಗೊಳ್ತೀರೋ ಅದರ ಆಧಾರದ ಮೇಲೆ ನಿಮ್ಮನ್ನ ಪರಿಗಣಿಸುವಂತ ಕೆಲಸ ಆಗುತ್ತೆ.